ನಮಸ್ಕಾರ ಸ್ನೇಹಿತರೆ. ನಿಮಗೆ ಕೆಲವರು ಹೇಳಿರ್ಬೋದು, ನೀನು ತಪ್ಪು ಮಾಡ್ತಿದ್ದೀಯಾ, ನಿನ್ನ ಜೀವನ ತಪ್ಪು ದಾರಿಯಲ್ಲಿ ನಡೀತಾ ಉಂಟು, ಸ್ವಲ್ಪ ಸರಿಯಾಗಿ ಜೀವಿಸು, ಹಾಗೆ ಮಾಡು, ಇದು ತಪ್ಪು ಅದು ತಪ್ಪು, ನಿನ್ನ ಜೀವನ ತಪ್ಪು, ನೀನು ಮುಂದೆ ಹೀಗೆ ಆದ್ರೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ. ನೋಡಿ, ನಿಮ್ಮ ಜೀವನದ ಬಗ್ಗೆ ಬೇರೆಯವರು ಯಾರಾದ್ರೂ ಅದರ ಬಗ್ಗೆ ಒಪಿನಿಯನ್ ಅಭಿಪ್ರಾಯ ಹೇಳಿದ್ರೆ ಅದು ಸುಳ್ಳು. ನಿಮ್ಮ ಜೀವನದ ಬಗ್ಗೆ ನಿಮಗೆ ತಿಳಿದಿರಬೇಕು. ಹೇಗೆಂದರೆ, ನೀವು ತಪ್ಪು ಮಾಡ್ತಾ ಇದ್ದರೆ ನಿಮ್ಮ ಮನಸಾಕ್ಷಿ ಹೇಳ್ತದೆ, ನೀನು ತಪ್ಪು ಮಾಡ್ತಿದ್ಯಾ, ಸರಿ ಮಾಡು, ಅದು ತಪ್ಪು. ಕೊಲೆ ಮಾಡಿದ್ಯಾ, ಅದು ತಪ್ಪು. ಕೊಲೆ ಮಾಡ್ಲಿಕ್ಕೆ ಹೊರಟಿದ್ಯಾ, ಅತ್ಯಾಚಾರ ಮಾಡ್ಲಿಕ್ಕೆ ಹೊರಟಿದ್ಯಾ, ಹಾಗೆ ಮಾಡ್ಲಿಕ್ಕೆ ಹೊರಟಿದ್ಯಾ, ತಪ್ಪು, ಇದು ತಪ್ಪು. ಹಾಗಿದ್ದರೆ ಮಾತ್ರ ಅದನ್ನು ನಿಲ್ಲಿಸಬೇಕು. ಯಾಕಂದ್ರೆ ಮನಸಾಕ್ಷಿ ನಿಮ್ಮ ಜೀವನದ ಬಗ್ಗೆ ನಿಮ್ಮ ಮನಸಾಕ್ಷಿ ಹೇಳಿದ್ರೆ ಅದು 100% ಸತ್ಯ. ಬೇರೆ ಯಾರಾದ್ರೂ ನಿಮ್ಮ ಬಗ್ಗೆ ಅದು ತಪ್ಪು ಇದು ತಪ್ಪು ಅಂತ ಹೇಳಿದ್ರೆ ಅದು 100% ಸುಳ್ಳು. ಯಾಕಂದ್ರೆ ಅವರು ಹೇಳುದು ಅವರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಗೊತ್ತಿರುವುದು, ನಿಮ್ಮ ಬಗ್ಗೆ ಗೊತ್ತಿರುವುದು ನಿಮ್ಮ ಮನಸ್ಸಿಗೆ ಮಾತ್ರ. ಆದ ಕಾರಣ ನಿಮ್ಮ ಮನಸಾಕ್ಷಿ ಎಲ್ಲಿಯಾದರೂ ನೀವು ತಪ್ಪು ಮಾಡ್ತಿದ್ದೀಯಾ, ನೀನು ಹಾಗೆ ಮಾಡುದು ಸರಿಯಲ್ಲ, ಅದನ್ನು ನಿಲ್ಲಿಸು ಅಂತ ಹೇಳಿದ್ರೆ ಆಗಲೇ ನಿಲ್ಲಿಸಬೇಕು. ನೀವೆಲ್ಲಿ ಹಠವಿದ್ದು ಅದು ಮುಂದೆ ನಿಲ್ಲಿಸುವ ಈಗ ಮಾಡುವ ಅಂತ ಮಾಡಿದರೆ ಮುಂದೆ ನಿಮ್ಮ ಜೀವನ ನರಕ ಆಗಿ ಹೋಗ್ಬೋದು. ಮತ್ತೆ ನಿಮ್ಮ ಜೀವನದಲ್ಲಿ ಯಾರು ಕೂಡ ಬರಲ್ಲ, ಮನಸಾಕ್ಷಿ ಕೂಡ ಬರಲ್ಲ. ಅದು ಕೂಡ ನಿಮ್ಗೆ ಖಿನ್ನತೆಯನ್ನು ಕೊಡ್ತದೆ. ನೀನು ಹಾಗೆ ಮಾಡಿದ್ಯಲ್ಲ, ಹೀಗೆ ಆಯ್ತು. ಅದಕ್ಕೋಸ್ಕರ ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಕುಡಿತ ಚಟ ಇರ್ಬೋದು, ಕೆಟ್ಟ ಚಟ ಇರ್ಬೋದು, ದೃಶ್ಯಗಳು ನೋಡುವ ಚಟ ಇರ್ಬೋದು, ಹಾಗೆ ಮಾಡುವ ಚಟ ಇರ್ಬೋದು, ಹೀಗೆ ಮಾಡುವ ಚಟ ಇರ್ಬೋದು, ಏನೋ ಚಟಗಳಿರ್ಬೋದು. ನೀವು ತಪ್ಪು ಮಾಡ್ತಿದ್ದೀಯ, ಅದನ್ನು ನಿಲ್ಲಿಸು 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 ಅಂತ ಮನಸಾಕ್ಷಿ ಆಗ ನಿಮ್ಮನ್ನು ಎಚ್ಚರಿಸ್ತಾ ಇರ್ತದೆ. ಆದಷ್ಟು ನಿಲ್ಲಿಸ್ಲಿಕ್ಕೆ ಪ್ರಯತ್ನಿಸಿ. ಕೊನೆಗೆ ನಿಲ್ಲಿಸುವಂತ ಒಂದು ಪ್ರಯತ್ನಕ್ಕೆ ಬಂದು ನಿಲ್ಲಿಸುವಂತ ನಿರ್ಧಾರಕ್ಕೆ ಬರಬೇಕು, ನಿಲ್ಲಿಸಬೇಕು. ಎಲ್ಲಿ ನೀವು ನಿಲ್ಲಿಸಿಲ್ಲ, ಕೊನೆಗೆ ನಿಮ್ಮ ಮನಸಾಕ್ಷಿ ಹೇಳಿ 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 ನಿಮ್ಗೆ ಮನಸ್ಸಿಗೆ ಮಾನಸಿಕ ಖಿನ್ನತೆಯಿಂದ ಒಳಗಾಗಿ ನೀವು ಏನೋ ಆಗ್ಬೋದು. ಮತ್ತೆ ಯಾರಿಗೂ ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಈ ಫಸ್ಟ್ ಏಡ್ ಏನಿಲ್ಲ. ಅದಕ್ಕೋಸ್ಕರ ಮನಸಾಕ್ಷಿ ಹೇಳಿದಾಗೆ ಕೇಳಿ. ಬೇರೆ ಯಾರನ್ನೋ ಫಿಲ್ಮ್ ಆಕ್ಟರ್ನೋ ಅಥವಾ ಯಾರನ್ನೋ ನೀವು ಫಾಲೋ ಮಾಡೋದು ಬೇಡ. ಅವರು ಹೇಗೂ ಜೀವಿಸ್ತಾರೆ. ಒಂದು ನಿಮಿಷದ ಒಂದು ವಿಷಯಕ್ಕೆ ಅವರು ಹೇಗೂ ಜೀವಿಸ್ತಾರೆ. ಹಣಕ್ಕೆ ಯಾವುದೇ ಬೆಲೆ ಅವರಿಗಿರ್ತದೆ, ನಮ್ಗೆ ಇರುವುದಿಲ್ಲ. ಅದಕ್ಕೋಸ್ಕರ ಆದಷ್ಟು ಒಳ್ಳೆ ಜೀವನ ಜೀವಿಸುವ, ಮನಸಾಕ್ಷಿ ಹೇಳಿದಂತೆ ನಡೆಯುವ. ಮನಸಾಕ್ಷಿ ಹೇಳಿದಂತೆ ನೀವು ನಡೆದರೆ ನೀವೇ ಹೀರೋ. ನಿಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾರೇ ತಪ್ಪು, ಅದು ನೋಡಿ ತಪ್ಪು ಅಂತ ಹೇಳಿದ್ರು ಕೂಡ ನಿಮ್ಮ ಮನಸಾಕ್ಷಿ ಸರಿ ಅಂತ ಹೇಳಿದ್ರೆ ಅದು ಸರಿನೇ 100%. ಧನ್ಯವಾದಗಳು.